ಜೈ ಶ್ರೀರಾಮ್ ಗೆಳೆಯರೇ, ಇವತ್ತು ಏನಪ್ಪ ಇವರು ವಿಶೇಷವಾಗಿ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಎಣಿಸ್ಕೊಳ್ಬೋದು ನೀವು. ಯಾಕಂತ ಹೇಳಿದ್ರೆ ಇವತ್ತು ನಾವು ಹೋಗ್ತಿರೋ ಸ್ಥಳ ಕೂಡ ಅಷ್ಟೇ ಪವಿತ್ರವಾದದ್ದು ಮತ್ತು ತುಂಬಾನೇ ಶ್ರೇಷ್ಠವಾದದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತು, ಈಗ ಹೋದ ವರ್ಷ ಏನು ಅಲ್ಲಿ ಆಗಿದೆ, ಹೇಗೆ ನಾವೆಲ್ಲರೂ ನಮ್ಮ ಮನೆಗಳಿಂದಲೇ ಆ ದೇವರನ್ನು ನೆನಪು ಮಾಡಿಕೊಂಡು ಹೇಗೆಲ್ಲ ಆಚರಿಸಿದೀವಿ ಅಂತ ಎಲ್ಲ ನಮಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಈ ಲಕ್ನೋವಿಗೆ ಬಂದಿರೋ ನಿಮಿತ್ತವಾಗಿ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಏನಂತ ಹೇಳಿದ್ರೆ ರಾಮ ಜನ್ಮಭೂಮಿ ಆದಂಥ ಅಯೋಧ್ಯೆಗೆ ಭೇಟಿ ನೀಡಲು. ಸೊ ಏನೋ ಒಂದು ಯೋಗಾನುಯೋಗ ಕೂಡಿ ಬಂದಿದೆ ಅಂತಲೂ ಹೇಳ್ಬೋದು. ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಇದ್ದ ಸನ್ನಿವೇಶದಲ್ಲಿ ಹೇಗೋ ಒಂದು ದೇವರ ಒಂದು ಅನುಗ್ರಹದಿಂದ ನಾವು ಇವತ್ತು ಹೊರಟಿದ್ದೇವೆ ಅಯೋಧ್ಯ. ಸೊ ಅಯೋಧ್ಯ ಹೋಗಿ ರಾಮ ಜನ್ಮಭೂಮಿಯನ್ನು ನೋಡಿ ಅವರ ದರ್ಶನ ಪಡೆದು ಅಲ್ಲಿಂದ ಮತ್ತೆ ನಾವು ಏನೆಲ್ಲ ಇದೆ ಅಯೋಧ್ಯದಲ್ಲಿ ಏನೆಲ್ಲ ಮಾಡ್ಬೋದು ಅದೆಲ್ಲ ಇವತ್ತಿನ ವ್ಲಾಗಲ್ಲಿ ಬರುತ್ತೆ. ಅಂದರೆ ವಿಶೇಷವಾಗಿ ಹೇಳಬೇಕು ಅಂತ ಆದರೆ ನಾವು ಯೋಚನೆ ಮಾಡಿರಲಿಲ್ಲ UP ಬರೋಕ್ಕಿಂತ ಮುಂಚೆ. ಏನಂತ ಹೇಳಿದ್ರೆ ನಾವು ಅಯೋಧ್ಯೆಗೆ ಹೋಗ್ತೀವಿ, ರಾಮ ಮಂದಿರ ನೋಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆದರೂ ಅಲ್ಲಿನ ಒಂದು ನಮಗೆ ಋಣ ಇರಬೇಕು ಅಂತ ಹೇಳ್ತಾರೆ. ಸೊ ಪ್ಲಾನ್ ಕ್ಯಾನ್ಸಲ್ ಆಗಿತ್ತು ನಿನ್ನೆ, ಆದರೆ ಏನೋ ದೇವರಿಗೆ ನಮ್ಮನ್ನು ನೋಡಬೇಕು ಅಂತ ಏನೋ ಇಚ್ಛೆ ಇತ್ತು, ಅವನು ಕರ್ಸ್ಕೊಂಡಿದ್ದಾರೆ. ಸೊ ಅವ್ರ ಪಾದಕ್ಕೆ ನಾವು ಹೋಗಿ ಸೇರ್ಬಿಟ್ಟು ಅಲ್ಲಿ ದರ್ಶನ ಪಡೆದು ಎಲ್ಲರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೋಡೋಣ, ಮುಂದೆ ಹೋಗೋಣ. ಹೇಗೆ ದಾರಿ ಹೋಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ತುಂಬಾನೇ ಒಂದು ವಿಶೇಷವಾದ ವಿಡಿಯೋ ಇದು ಇವತ್ತಿಂದು. ನಮ್ದು ವ್ಲಾಗ್ ಅಂತ ಹೇಳಿದ್ರೆ ತುಂಬಾನೇ ವಿಶೇಷವಾದದ್ದು ನಮಗೋಸ್ಕರ. ಯಾಕಂತೇಳಿದ್ರೆ ಇವತ್ತು ನಮ್ಮ ಆ್ಯನಿವರ್ಸರಿ ಕೂಡ. ಹಾಗೆ ಆ್ಯನಿವರ್ಸರಿಯ ದಿವಸ ನಮಗೆ ಒಂದು ದೇವರ ಅದು ಇಷ್ಟು ದೊಡ್ಡ ಕ್ಷೇತ್ರದ ಒಂದು ದರ್ಶನ ಮಾಡಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮೊಟ್ಟಿಗೆ ಹೀಗೆ ಜಾಯ್ನ್ ಆಗಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಈ ವಿಡಿಯೋದಲ್ಲಂತೂ ಮಾಡೇ ಮಾಡಿ. ನೀವು ಕೂಡ ರಾಮ್ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಲೆಟ್ಸ್ ಗೋ ಗೈಸ್. अजर बिहारी राम सिया राम जय जय राम राम सिया राम जय जय राम राम सिया राम जय जय राम राम सिया राम जय जय राम. ನಾವು ಈಗ ಅಯೋಧ್ಯೆ ರೀಚ್ ಆಗಿದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಇದು ದೇವಸ್ಥಾನದ ಸುತ್ತಲಿನ ಪ್ರದೇಶ. ತುಂಬ ಚಿಕ್ಕದಾದಂಥ ರೋಡ್ಸ್ ಇದೆ ಇಲ್ಲಿ ಎಲ್ಲ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಕೂಡ ಹೌದು. ಸೊ ಎಲ್ಲ ವೆಹಿಕಲ್ಸನ್ನು ಇಲ್ಲಿ ಅಲೌವ್ ಮಾಡಲ್ಲ. ನಿಮ್ಮ ಹತ್ರ ಪಾಸ್ ಇದ್ದರೆ ಮಾತ್ರ ನಿಮ್ಮನ್ನು ಅಲೌವ್ ಮಾಡ್ತಾರೆ. ಸೊ ನನ್ನ ತಂದೆಯವರ ಕಾಂಟ್ಯಾಕ್ಟ್ಸ್ ಇಲ್ಲಿ ಇದ್ದಿದ್ದರಿಂದ ನಮಗೆ VIP ದರ್ಶನ ಪಾಸ್ ಸಿಕ್ಕಿತ್ತು. ಸೊ ಪಾಸ್ ಅಂತೇಳಿದ್ರೆ ನಿಮಗೆ ವೆಹಿಕಲ್ ಪಾಸ್ ಕೂಡ ಸಿಗುತ್ತೆ. ಸೊ ಅದೇ ವೆಹಿಕಲ್ ಪಾಸಿಂದ ನಾವು ಈ ಏರಿಯಾ ಎಂಟರ್ ಮಾಡಿದ್ವಿ. ಸೊ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಬೈ ವಾಕ್ ಸ್ವಲ್ಪ ಒಳಗೆ ಬಂದ್ವಿ. ಯಾಕಂತೇಳಿದರೆ ದೇವಸ್ಥಾನದ ಹತ್ತಿರ ತನಕ ನಿಮಗೆ ಕಾರ್ ಅಲೌಡ್ ಇಲ್ಲ. ಸೊ ಅಲ್ಲಿ ಹಿಂದ್ಗಡೆನೇ ಪಾರ್ಕ್ ಮಾಡಿಬಿಟ್ಟು ನಾವು ಬರಬೇಕು. ನಮಗೆ 3 ಗಂಟೆಗೆ ದರ್ಶನ ಸಿಕ್ಕಿತ್ತು VIP ಎಂಟ್ರಿ. ಸೊ ಅವರು 3 ಗಂಟೆಗೇ ನಮಗೆ ಒಳಗೆ ಎಂಟ್ರಿ ಕೊಡೋದು. ಅದಕ್ಕಿಂತ ಮುಂಚೆ ಆಗಲಿ ನಿಮಗೆ ಹೋಗೋಕ್ಕೆ ಬಿಡೋದಿಲ್ಲ ಅವರು. ಸೊ 3 to 5 ನಮ್ಮ ಎಂಟ್ರಿ ಟೈಮಿಂಗ್ಸ್ ಆಗಿರೋದ್ರಿಂದ ಅದೇ ಟೈಮ್ ಒಳಗೆ ನಾವು ಎಂಟ್ರಿ ಮಾಡಬೇಕಿತ್ತು. ಸೊ ಎಂಟ್ರಿ ಟೈಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಎಷ್ಟು ಜನರು ಹೋಗ್ತಾ ಇದ್ದೀರಿ ಅಷ್ಟು ಜನರದು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಅಲ್ಲಿ ಎಂಟ್ರಿ ಗೇಟ್ ಹತ್ರ ಮಾಡ್ತಾರೆ, ನಿಮ್ಮದು VIP ದರ್ಶನ ಆದರೆ. ಸೊ ಅದು ಮಾಡಿದ ಮೇಲೆ ನಿಮ್ಮ ಏನೆಲ್ಲ ವಾಲೆಟ್ಸ್ ಮತ್ತು ಫೋನ್, ಡಿಜಿಟಲ್ ವಾಚ್ ಇದೆಲ್ಲ ಏನೆಲ್ಲ ಅದೆಲ್ಲ ತೆಗಿಬೇಕು. ತೆಗೆದುಬಿಟ್ಟು ಅವ್ರು ಲಾಕರ್ ಕೊಡ್ತಾರೆ, ಒಂದು ಲಾಕರಲ್ಲೇ ಇಟ್ಬಿಟ್ಟು ಹೋಗಬೇಕು. ದೇವಸ್ಥಾನದ ಒಳಗಾಗಲಿ ಅಥವಾ ಅದರ ಸರೌಂಡಿಂಗಲ್ಲಿ ನಿಮಗೆಲ್ಲಿನೂ ಫೋನ್ ಯೂಸ್ ಮಾಡೋ ಹಾಗೆ ಇಲ್ಲ. ನಾವು ಅರೌಂಡ್ 1:30 ಅಲ್ಲಿ ರೀಚ್ ಆಗಿದ್ವಿ. ಸೊ 3 o'clockಗೆ ನಮಗೆ ಎಂಟ್ರಿ ಇರೋದ್ರಿಂದ ನಾವು ಅಲ್ಲಿ ವೆಯ್ಟ್ ಮಾಡಬೇಕಾಯಿತು. ಸೊ ಆ ಟೈಮಲ್ಲಿ ನಮಗೆ ಯಾರು ಪಾಸ್ ಮಾಡಿಕೊಟ್ಟಿದ್ರು ಎಂಟ್ರಿಗೆ ಅವರೇ ನಮ್ಮನ್ನು ಲಂಚಿಗೆ ಕರ್ಕೊಂಡು ಹೋದರು. ಅಲ್ಲಿ ಭೋಜನಾಲಯ ಇತ್ತು. ಸೊ ಅಲ್ಲೇ ನಾವು ಹೋದ್ವಿ ಲಂಚ್ ಮಾಡೋದಕ್ಕೆ. ತುಂಬಾ ಒಳ್ಳೆಯ ಸಾತ್ವಿಕ ಆಹಾರ ನಮಗೆ ಅವತ್ತು ಅಲ್ಲಿ ಸಿಕ್ತು.
ನಾವು ಮತ್ತೆ ದೇವಸ್ಥಾನದ ಹತ್ರ ಹೋಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಎಂಟ್ರಿಗೋಸ್ಕರ. ಸೊ ಎಂಟ್ರಿ ಆದಮೇಲೆ ಒಳಗೆ ಹೋದ್ವಿ. ಒಳಗೆ ಹೋಗಿ ಆ ಭವ್ಯ ರಾಮ ಮಂದಿರ ನೋಡಿ ಜನ್ಮ ಸಾರ್ಥಕ ಅಂತ ಅನಿಸ್ತು. ಹಾಗೆ ದೇವರನ್ನು ಒಂದು 15 ನಿಮಿಷ ಆದರೂ ನಮಗೆ ಆರಾಮಲ್ಲಿ ಅಲ್ಲಿ ನಿಂತ್ಕೊಂಡು ನೋಡುವಂಥ ಭಾಗ್ಯ ನಮಗೆ ಸಿಕ್ತು. ತುಂಬಾ ಚೆಂದ ರೀತಿಯಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಈಗ ತುಂಬಾ ಅಲ್ಲಿ ಅಸ್ತವ್ಯಸ್ತ ಇದೆ, ಸ್ವಲ್ಪ ಹೊರಗೆಲ್ಲ ತುಂಬ ಧೂಳೆಲ್ಲ ಇದೆ. ಬಟ್ ಏನು ಕೆಲಸ ಇದುವರೆಗೆ ಆಗಿದೆಯೋ ಅದು ತುಂಬಾ ಸುಂದರವಾಗಿ ಆಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿಂದ ದೇವರ ದರ್ಶನ ಮಾಡಿ ಪ್ರಸಾದ ತೊಗೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ಈಗ ನೀವು ನೋಡ್ತಾ ಇರುವಂಥ ಏರಿಯಾ ಕಂಪ್ಲೀಟಲ್ಲಿ ಒಂದು ಶಾಪಿಂಗ್ ಎಲ್ಲ ಸೆಂಟರ್ ಎಲ್ಲ ಇದೆ. ಆಮೇಲೆ ಅಯೋಧ್ಯೆ ದೇವರ ದರ್ಶನ ಪಡೆದವರು ಎಲ್ಲರೂ ಹನುಮಾನ್ ಗಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಶಾಸ್ತ್ರ ಇದೆ ಅಂತ ಹೇಳಿದರು. ಸೊ ಇದು ನಮಗೆ ಗೊತ್ತಿರಲಿಲ್ಲ. ಬಟ್ ಗೊತ್ತಾದ ನಂತರ ನಾವು ಮಿಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾವು ಹೋದವತ್ತು ಮಂಗಳವಾರ ಬೇರೆ ಆಗಿತ್ತು. ತುಂಬಾ ರಶ್ ಇತ್ತು ಅಲ್ಲಿ ಹನುಮಾನ್ ಗಡಿಯಲ್ಲಿ. ಬಟ್ ಸ್ಟಿಲ್ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಆದರೂ ನಾವು ಟ್ರೈ ಮಾಡಿ ಒಳಗೆ ಹೋದ್ವಿ. ದೇವ್ರು ನಮ್ಗೆ ಎಲ್ಲರೂ ದರ್ಶನ ಸಿಕ್ತು ಒಳ್ಳೆ ರೀತಿಯಲ್ಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಇದು ನಮ್ಮ ಲೈಫ್ನ ಬೆಸ್ಟ್ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಕ್ಷೇತ್ರ ನಾವು ಎಣಿಸದೆ ಬಂದು ತಲುಪಿ ನಮಗೆ ಒಳ್ಳೆಯ ರೀತಿಯಲ್ಲಿ ದರ್ಶನ ಆಯಿತು. ದೇವರ ದರ್ಶನ ಎಲ್ಲ ಆದಮೇಲೆ ನಾವು ಅಲ್ಲಿಂದ ರಿಟರ್ನ್ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂತ ಹೇಳಿದರೆ ತುಂಬಾ ಫಾಗ್ ಇತ್ತು. ಆ್ಯಂಡ್ ನಾವು ಕಾರಲ್ಲಿ ಹೋಗಿರೋದ್ರಿಂದ ನಮಗೆ ಆನ್ ಟೈಮ್ ಲಕ್ನೋ ರೀಚ್ ಆಗಬೇಕಿತ್ತು. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಹೀಗೆ ಇಟ್ಟಿರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಅಯೋಧ್ಯೆ ವ್ಲಾಗನ್ನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ.